ಏನಾದರೂ ಕೇಳಿದ್ರೆ ಮಾರ್ಕೆಟಿಗೆ ಹೋಗಿದ್ವಿ ಅಂತ ಹೇಳೋಣ ಆಯ್ತಾ? ಸರಿ ಕಣವೆ. ಅವ್ವ, ಸಹನಾಕ ಮತ್ತೆ ಸ್ನೇಹಕ್ಕ ಬಂದ್ರು. ಎಲ್ಲೋಗಿದ್ರವಿ? ಮಾರ್ಕೆಟ್ಗೆ ಹೋಗಿದ್ವಿ ಕಣವ. ಮತ್ತೆ ಮಿಸ್ಟರ್ ಗೋಪಾಲ್, ನೀವಿಬ್ರು ದೇವಸ್ಥಾನಕ್ಕೆ ಹೋಗಿದ್ದೀರಾ ಅಂತ ಹೇಳಿದ್ರು? ಅದೇ ಸುಮಾ, ದೇವಸ್ಥಾನಕ್ಕೆ ಹೋಗಿ ಮಾರ್ಕೆಟಿಗೆ ಹೋದ್ವಿ. ಅಲ್ಲಮ್ಮ, ರೇಷನ್ ಎಲ್ಲ ಇತ್ತಲ್ಲ, ಮತ್ತೇನಕ್ಕೆ ಹೋಗಿದ್ರಿ ಮಾರ್ಕೆಟ್ಗೆ? ಹೊಸ ಮೆಸ್ಗೆ ಹೊಸಿ ಐಟಮ್ ಬೇಕಿತ್ತು, ಅದಕ್ಕೆ ಹೋಗಿದ್ವಿ. ಆಯ್ತು, ಎಲ್ಲ ತಂದ್ರು? ಓ, ತಂದ್ವಿ ಕಣವ. ತಂದ್ರಿ ಅಂತೀರಾ, ಮತ್ತೆ ಐಟಮ್ ಅಲ್ಲಿ ಕಾಣಿಸ್ತಾನೆ ಇಲ್ಲ? ಅದೆಲ್ಲ ಹೊಸ ಮೆಸ್ ಹತ್ರನೇ ಇಟ್ಟು ಬಂದ್ವಿ. ಸರಿ ಆಯಿತು, ಇನ್ನು ಪಲ್ಯ ಮಾಡಿಲ್ಲ, ಬನ್ನಿ ಮಾಡುಮ್ಮ. ಪುಟ್ಟಕ್ಕ, ಓ ಪುಟ್ಟಕ್ಕ, ನಿನ್ನ ನಳಿಯ ಕಂಟಿ ಆ ಕಲ್ಲಿನ ಹುಡುಕ್ತಾವನೆ. ಅವನೇನಾರ ಇವ್ರ ಕೈಗೆ ಸಿಕ್ಕಿದ್ರೆ ಅವನ ಕತೆ ಅಷ್ಟೇ. ಕಂಟಿಗೆ ನಮ್ಮೂರಲ್ಲಿ ಕಲ್ಲಿನ ಯಾರೋ ಬಚ್ಚಿಟ್ಕೊಂಡವ್ರೆ ಅಂತ ಅನುಮಾನ ಬಂದಿದೆ. ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಅವ, ನಾನು ಹೊಸ ಮೆಸ್ ತಗೋ ಬರ್ತೀನಿ. ಸರಿ ಕಣಬ. ಅಕ್ಕ ಇರು, ನಾನು ನಿನ್ನ ಜೊತೆ ಬರ್ತೀನಿ. ಸರಿ ಬಾ ರವಿ. ಅವ್ವ, ಹೋಗಿ ಬರ್ತೀನಿ. ಏನು ಕೊಡೋಣ ಗೌಡ್ರೆ? ಪುಟ್ಟಕ್ಕ, ಒಂದೆರಡು ಬಿಸಿ ಇಡ್ಲಿ ಕೊಡವ. ಹಾ, ಅಪ್ಪ, ನೀವು ಫೋನ್ ಕೊಡ್ತೀರಾ? ಯಾಕಮ್ಮ? ಅದು ಮಾರ್ಕೆಟಿಗೆ ಹೋಗಿ ಬಂದ್ವಲ್ಲ, ಒಂಚೂರು ಲೆಕ್ಕ ಹಾಕಬೇಕಿತ್ತು. ನಿನ್ನ ಫೋನೇ ಇದೆಯಲ್ಲ, ಲೆಕ್ಕ ಹಾಕೋ. ನನ್ನ ಫೋನ್ ಸ್ವಿಚ್ ಆಫ್ ಆಗಿದೆಪ್ಪ. ಅಪ್ಪ, ಇದು ಯಾರ ಫೋನ್ ನಂಬರು? ಇಷ್ಟೊಂದು ಸತಿ ಫೋನ್ ಮಾಡಿದ್ದೀರಾ? ಅದು ನನ್ನ ಸ್ನೇಹಿತಂದು ಮಂಜಣ್ಣ ಅಂತ. ಯಾವ ಫ್ರೆಂಡು? ಅದೇ ಮಂಜಣ್ಣ ಅಂತ ಮಾರ್ಕೆಟಲ್ಲಿ ಸಿಕ್ಕಿದ್ದ ಅಂತ ಹೇಳಿದ್ನಲ್ಲ, ಅವನ ಮಗಳು ಮದುವೆ, ಅದಕ್ಕಾಗಿ ಸುಮಾರು ಸತಿ ಫೋನ್ ಮಾಡಿ ಮಾತಾಡ್ತಾ ಇರ್ತೀವಿ ಅಷ್ಟೇ. ಅಲ್ಲಮ್ಮ, ನೀನು ಲೆಕ್ಕ ಹಾಕ್ತೀನಿ ಅಂತ ತಾನೇ ಫೋನ್ ಇಸ್ಕೊಂಡಿದ್ದು? ಕೊಡಲಿ. ಅಪ್ಪ ಒಂದೇ ನಂಬರ್ಗೆ ಇಷ್ಟೊಂದು ಸತಿ ಕಾಲ್ ಮಾಡಿದ್ದಾರೆ ಅಂದರೆ ಇದು ಆ ರಾಜಿಯವ್ರ ನಂಬರೇ ಇರಬೇಕು. ಅಪ್ಪನ ಬಳಸ್ಕೊಂಡು ಆ ರಾಜಿಯವ್ರ ಪ್ಲಾನ್ ಏನು ಅಂತ ತಿಳ್ಕೋಬೇಕು. ಸುಮಾ, ಹೊಸ ಮೆಸ್ನಾಗೆ ಸ್ಯಾನೆ ಸಂದಾಗ ವ್ಯಾಪಾರ ಆಯ್ತೈತೆ ಕಣವಿ. ಬಿರ್ನೆ ಈಟೊಂದು ವ್ಯಾಪಾರ ಆಯ್ತದೆ ಅಂತ ನಾನು ಅನ್ಕಂಡೇ ಇರಲಿಲ್ಲ. ಕಾಳಿ ಮತ್ತೆ ಮಿಕ್ಸಿ ಇಬ್ಬರು ಮಾತನ್ನ ಕೇಳಿ ಟೌನಾಗೆ ಮೆಸ್ನ ಶುರು ಮಾಡಿದ್ದು ಒಂಥರ ಒಳ್ಳೇದೇ ಆಯಿತು. ಈ ಕಡೆ ಅವಂಗೂ ಸಹಾಯ ಮಾಡ್ಬೋದು, ಆ ಕಡೆ ಆ ಮೆಸ್ನು ನೋಡ್ಕೋಬೋದು ಅಲ್ವೇ? ಅಯ್ಯೋ, ನಾನು ನೋಡು ಬರೀ ನನ್ನ ವಿಷಯನೇ ಮಾತಾಡ್ತಿದ್ದೀನಿ, ನಿನ್ನ ಬಗ್ಗೆ ನಾನು ಇವನು ಕೇಳಲೇ ಇಲ್ಲ. ಕೇಳಕ್ಕೆ ಏನೈತೆ ಅಂತ ನಿನ್ನ ಮನ್ಸಿನಾಗ ಅನ್ಕೋತಿದ್ಯಾ ತಾನೆ? ಅದು ದಿಟನಯ್ಯ ಕಣವಿ. ಮನೆ ಬಗ್ಗೆ ಮಾತಾಡೋಮ್ಮ ಅಂದರೆ ನಾವೆಲ್ಲರೂ ಒಟ್ಟಿಗೆ ಇರ್ತೀವಿ. ಇವನೇ ಮಾತಾಡಿದ್ರು ಎಲ್ರಿಗೂ ಗೊತ್ತಾಯ್ತದೆ. ಇನ್ನು ನಿನ್ನ ಕಾಲೇಜ್ ಇಸ್ಸೆ ಕೇಳೋಮ್ಮ ಅಂತಂದರೆ ಓದೋದ್ರಾಗೆ ಆಟ ಆಡೋದ್ರಾಗೆ ಎರಡರಾಗೂ ಮುಂದೆ ಇದೆಯಾ. ಇನ್ನೇನು ತೊಂದರೆ ಹೇಳು ನಿಂಗೆ? ಹೌದೌದು, ನಂಗೇನು ತೊಂದರೆ ಇಲ್ಲ. ಯಾಕವಿ, ಯಾಕೆ ಹಿಂಗೆ ಮಾತಾಡ್ತಿದ್ದೆ? ಏನಾಯ್ತು? ಏನೂ ಇಲ್ಲ ಅಕ್ಕ. ಇಲ್ಲ, ನೀವು ಮಾತಾಡ್ತೀರ ನೋಡಿದ್ರೆ ಏನೋ ಸಪ್ಕಿದ್ಯಾ ಅನಿಸ್ತೈತೆ. ಆರೋಗ್ಯದಾಗ ಏನೋ ತೊಂದರೆನಾ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲಕ್ಕ, ನಾನು ಆರಾಮಾಗೇ ಇದ್ದೀನಿ. ನೀನು ಆರಾಮಾಗಿದ್ದಿದ್ರೆ ನಾನು ಮಾತಾಡೋಕ್ಕೆ ಬಿಡ್ತಿರ್ಲಿಲ್ಲ. ದಾರಿ ಉದ್ದಕ್ಕೂ ನೀನೇ ಮಾತಾಡ್ಕೊಂಬತ್ತಿದ್ದೆ. ಅಂಥದ್ದು ಏನೂ ಆಗಿಲ್ಲ, ನಾನು ಆರಾಮಾಗೇ ಇದ್ದೀನಿ. ಬಾ.
ಅಕ್ಕ ನಿನ್ನ ಹತ್ರ ಒಂದು ವಿಷಯ ಕೇಳಲ್ಲ. ಕೇಳವಿ. ಮುರಳಿ ಬಾವ ನಿನ್ನ ಹತ್ರ ಒಂದ್ಸಲ ಸುಳ್ಳು ಹೇಳಿದ್ರಲ್ಲ, ಆಗ ನಿಂಗೆ ನಿಜವಾಗ್ಲೂ ಬೇಜಾರಾಗಿತ್ತ ಅಕ್ಕ? ಸುಳ್ಳು ಹೇಳಿದ್ದಕ್ಕೆ ನಿಂಗೆ ಅಷ್ಟೊಂದು ಕೋಪ ಬಂದಿತ್ತ ಅಕ್ಕ? ಅದೆಲ್ಲ ಇವಾಗ ಯಾಕವಿ? ಹೇಳಕ್ಕ. ನೋಡವಿ, ನಮಗೆ ಮುಖ್ಯ ಅಲ್ಲ ಅನ್ನೋ ವ್ಯಕ್ತಿಗಳು ಅದು ಹೀಟೆ ಸುಳ್ಳು ಹೇಳಿದ್ರೆ ನಮ್ಮ ಮನ್ಸಿಗೆ ಏನೂ ಅನ್ಸಕ್ಕಿಲ್ಲ. ಅದೇ ನಾವು ಪ್ರೀತಿ ಮಾಡೋ ವ್ಯಕ್ತಿ ಒಂದೇ ಒಂದು ಸುಳ್ಳು ಹೇಳಿದ್ರು ನಮ್ಮ ಮನಸ್ಸಿಗೆ ಸ್ಯಾನೆ ಬೇಸರ ಆಯ್ತದೆ. ಪ್ರೀತಿ ನಿಂತಿರೋದೇ ನಂಬಿಕೆ ಮ್ಯಾಕೆ. ಎಲ್ಲಿ ನಂಬಿಕೆ ಇರೋಕ್ಕಿಲ್ವೋ ಅಲ್ಲೇ ಸುಳ್ಳು ಹುಟ್ಟೋದು. ಹೌದಕ್ಕ, ನಿನ್ನ ಮಾತು ನಿಜ. ನನ್ನ ಮೇಲೆ ನಂಬಿಕೆ ಇಲ್ಲದೆ ಇರೋದಕ್ಕೆ ಸಚಿನ್ ನನ್ನ ಹತ್ರ ಸುಳ್ಳು ಹೇಳಿರೋದು. ಹೌದು, ಈ ಸಲ ಇವಾಗ ಕೇಳ್ತಿದ್ಯಾ? ಏನಿಲ್ಲ ಅಕ್ಕ, ಸುಮ್ಮನೆ ಕೇಳಬೇಕು ಅನಿಸ್ತು ಅದಕ್ಕೆ. ನೀನು ಅದ್ರ ಬಗ್ಗೆ ಎಲ್ಲ ಸ್ಯಾನೆ ತಲೆ ಕೆಡ್ಸ್ಕೊಬೇಡ. ಓದೋ ಹುಡುಗಿ ನೀನು, ಓದೋದ್ರ ಬಗ್ಗೆ ಮಾತ್ರ ತಲೆ ಕೆಡ್ಸ್ಕೊ. ಬಾ. ನಿಜ ಅಕ್ಕ, ಈ ಓದೋ ವಯಸ್ಸಲ್ಲಿ ಪ್ರೀತಿ ಪ್ರೇಮ ಎಲ್ಲ ಮಾಡಲೇಬಾರ್ದು. ಈ ಪ್ರೀತಿಯಿಂದ ಸಿಕ್ಕಿದ್ದು ಬರೀ ನೋವಷ್ಟೆ. ಹಲೋ ಮ್ಯಾಕ್ಸಿ, ಟೀ. ಅಜ್ಜಿ ಮ್ಯಾಕ್ಸಿಗೊಂದು ಟೀ ಕೊಡು. No, I don't want anything. ಕುಡಿ ಮಿಕ್ಸಿ. ಹೊಸ ಮೆಸ್ನಾಗೆ ಟೀ ಹೆಂಗ್ ರುಚಿ ಐತೆ ಅಂತ ಕುಡ್ದು ಹೇಳು. It's okay. ಲೇ ಚೋಟು, ನಾನು ಮಾರ್ಕೆಟ್. ಲೇ ಮಿಕ್ಸಿ, ನೀನೆಲ್ಲ ಮಾಡ್ತಿದ್ದಲ್ಲಿ? I'm here to talk to Sahana. ಯಾಕೆ ಮೊನ್ನೆ ಎತ್ತಿಸ್ಕೊಂಡಿದ್ದು ಆರತಿ ಸಾಕಾಗ್ಲಿಲ್ವೇ? No, I'm just here to say goodbye. ಸರಿ ಆಯ್ತು. ಮತ್ತೆ ಮತ್ತೆ ಆರತಿ ಎತ್ಕೊಂಡು ಸಾಯ್ತೀನಿ ಅಂತಂದ್ರೆ ಯಾರು ತಾನೇ ಏನು ಮಾಡೋಕ್ಕಾಗ್ತದೆ? ಸಾಯಿ. ವಾಟ್ ಹ್ಯಾಪನ್ ಮ್ಯಾಕ್ಸಿ? Actually, I'm going back to Australia. ಏಯ್ ಮುಗ್ಸಿ, ಗುಡಿ ಬರಲ್ಲ ಟಿಫನ್ ಮಾಡಿರಂತೆ. ಮುಗಿಸಿ ತಿಂಡಿ ಅಂಡಡ್ಗೆ ಬಾಯಲ್ಲಿ ನೀರು ಬರ್ತೈತೆ ಕಳ್ಳ. ಅಣ್ಣ ನೋಡಿದ್ರೆ ಬಾಯಲ್ಲಿ ನೀರೆಲ್ಲ ರಕ್ತ ಬರ್ತದೆ. ಖಾಲಿ ವ್ಯಾಪಾರ ಎಲ್ಲ ಹೆಂಗ್ ನಡೀತೈತೆ? ಏಯ್ ನೋಡಿ, ಎಲ್ಲ ಸಂದೆ ನಡೀತದೆ ಕಣ್ರಲ್ಲ. ಅದು ಖಾಲಿ ಕರಿತವನಣ್ಣ. ಸಾನೋರ್ ಮೆಸ್ನಾಗೆ ವ್ಯಾಪಾರ ಜೋರಂತೆ. ಬಾಕಂಟಿ ಬಾ, ತಿಂಡಿ ತಿನ್ಕೊಂಡು ಹೋಗುವಂತ. ಈಗ ನಂಗೆ ಅದಕ್ಕೆಲ್ಲ ಟೈಮ್ ಇಲ್ಲ. ಮತ್ತೆ ಇನ್ಯಾವುದೋ ಟೈಮ್ ಅದ? ಅಲ್ಲ ಕಂಟಿ, ನಾನು ತಪ್ಪು ಮಾಡಿದಾಗಲ್ಲ ಬೈದು ಹೊಡೆದು ಬುದ್ಧಿ ಹೇಳ್ತಿದ್ದವು ನೀನು. ಆದರೆ ಇವತ್ತು ನೀನೇ ತಪ್ಪು ಮಾಡ್ತಿದ್ದಲ್ಲ, ಇದು ಸರಿನಾ? ಏಯ್, ಏನು ನನಗೆ ಬುದ್ಧಿ ಹೇಳ್ತಿದ್ಯಾ? ಹೋಗಿ ಮೆಸ್ನಾಗ ಕೆಲಸ ನೋಡೋಗು. ಕಂಟಿ, ಇತ್ತೀಚೆಗೆ ನೀನು ಸ್ಯಾನೆ ಬದಲಾಗಿ ಹೋಗಿದ್ಯಾ. ಎಲ್ಲರ ಮೇಲೂ ಅನುಮಾನ ಪಡ್ತಿದ್ಯಾ. ಸರಿ ಬರೋಕ್ಕಿಲ್ಲ ಕಂಟಿ. ಏಯ್, ಯಾರ ಮ್ಯಾಗ ಅನುಮಾನ ಪಡಬೇಕು ಬಿಡಬೇಕು ಅನ್ನೋದು ನಂಗೆ ಸಂದ ಗೊತ್ತೈತೆ. ಗಂಟೆ ಸಿತ್ತಿನ ನಂದೊಂದಿಲ್ಲ ಅಂತ ಹೇಳಕ್ ಬರಬೇಡ. ಕಂಟಿ, ಒಳ್ಳೆ ಮನ್ಸ ನೀನು. ಯಾಕೆ ಹಿಂಗೆ ಕೋಪದ ಕೈಗೆ ಬುದ್ಧಿ ಕೊಡ್ತಿದ್ಯೋ ಗೊತ್ತಾಗ್ತಿಲ್ಲ. ಲೇಯ್, ನೀನು ಹಿಂಗೆ ಡೌ ಮಾಡೋದು ನೋಡ್ತಿದ್ರೆ ನಿನ್ನ ಮೇಕೂ ಅನುಮಾನಕ್ಕಲ್ಲ. ಹೇಳು, ಆ ಕಲ್ಲಿನ ಬಚ್ಚಡಕ್ಕೆ ನೀನು ಶಾಮೀಲಾಗಿದೆಯಾ ಹಿಂಗೆ? ಕಂಟಿ, ನಾನೀಗ ಮೊದಲಿನ ಕಾಳಿ ಅಲ್ಲ, ಸ್ಯಾನೆ ಬದಲಾಗಿವ್ನಿ. ನೀ ನನ್ನ ಮ್ಯಾಕೆ ಅನುಮಾನ ಪಡ್ತಿದ್ಯಾ, ಅದು ಸರಿನಯ್ಯ. ಆದರೆ ಪುಟ್ಟಕ್ಕನ ಮ್ಯಾಕೆ ಅನುಮಾನ ಪಟ್ಟು ಅವ್ರ ಮನ್ಯಾಗ ಹುಡ್ಕಕ್ಕೆ ಹೋಗಿದ್ಯಲ್ಲ, ಈ ನ್ಯಾಯನ? ನಂತವೇ ನ್ಯಾಯದ ಬಗ್ಗೆ ಮಾತಾಡ್ತಿದ್ಯಲ್ಲ. ತುತ್ತಾಕಿದ ಕೈನ ಕಚ್ಚಕ್ಕೆ ಹೋಗೋದು ಸರಿಯಲ್ಲ ಕಂಟಿ. ಏನ ಅಂದೆ? ಏನಂದ? ಕಂಟಿ ಅವ್ರೆ, ಏನ್ ಮಾಡ್ತಿದ್ದೀರಾ
ಮಾಡ್ತಿದ್ದೀರಾ ಕಂಟಿ ಅವ್ರೆ? ಬಿಡಿ ಕೈನ. ವ್ಯಾಪಾರ ಮಾಡೋ ಜಾಗದಾಗೆ ದಾದಾಗಿರಿ ಮಾಡಕ್ ಬಂದಿದ್ದೀರಾ? ನಾನೇನು ರೌಡಿ ಅಲ್ಲ ದಾದಾಗಿರಿ ಮಾಡೋಕ್ಕೆ. ಮೊದಲು ನಿಮ್ಮ ಮೆಸ್ನಾಗಿರೋ ಜನಕ್ಕೆ ಸರಿಯಾಗಿರೋಕೆ ಹೇಳಿ. ನಮ್ಮ ಸುತ್ತ ಎಂಥ ಜನಗಳವ್ರೆ ಅಂತ ನಂಗೆ ಸಂದಾಗೆ ಗೊತ್ತದೆ. ಕಾಳಿ ಈಗ ಮುಂಚಿನ ಥರ ಇಲ್ಲ. ಅವ್ನು ತೆಪ್ಪಿಯೋನು ಅಂತ ಅವ್ನಿಗೆ ಅರ್ವಾಗದೆ. ಒಳ್ಳೆ ಮನ್ಸಾಗಿ ಬಾಳ್ತಾವನೆ. ಬೇರೆಯವ್ರ ಥರ ಮಾಡ್ತಿರೋ ತೆಪ್ಪು ಅಂತ ಗೊತ್ತಿದ್ರು ಅದೇ ತೆಪ್ಪನ ಮಾಡ್ತಿಲ್ಲ. ನೀನ್ ಯಾವಾಗ ಬಂದ ಮಿಕ್ಸಿ? I'm just here to say goodbye and go. ಯೋನ್ ಹೇಳ್ತಿದ್ಯಾ? ಅಕ್ಕ, ಮ್ಯಾಕ್ಸಿ ಮತ್ತೆ ಅವ್ರ ದೇಶಕ್ಕೆ ಹೋಯ್ತಾನಂತೆ. ನೋಡು ಮಿಕ್ಸಿ, ಜೀವನದಾಗೆ ಆಸೆ ಪಟ್ಟಿದ್ದೆಲ್ಲ ಸಿಗಕ್ಕಿಲ್ಲ, ಸಿಕ್ಕಿದೆಲ್ಲ ಶಾಶ್ವತವಾಗಿರಕ್ಕಿಲ್ಲ. ನಾವು ಇಷ್ಟಪಟ್ಟಿದ್ದು ಸಿಗ್ಲಿಲ್ಲ ಅಂತ ಜೀವನದಾಗೆ ಭರವಸೆ ಬಿಟ್ಟು ನಮ್ಮ ಸುತ್ತ ಇರೋರಿಗೆ ನೋವು ಕೊಟ್ಕೊಂಡಿರೋದಲ್ಲ ಮಿಕ್ಸಿ. ಬೆಳಕಾಗಕ್ಕೆ ಬಾಳ್ಬೇಕು, ಇದು ಎಲ್ರಿಗೂ ಅನ್ವಯಿಸ್ತೈತೆ. ಅರ್ಥ ಆಯ್ತು ಅನ್ಕೋತೀನಿ. ನೋಡು ಮಿಕ್ಸಿ, ನೀನು ಇಲ್ಲಿಗೆ ಯಾಕೆ ಬಂದಿದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ನಿನ್ ಗುರಿ ಕಡೆ ಗಮನ ಕೊಡು. ಜೀವನದಾಗೆ ಪ್ರೀತಿನೇ ಎಲ್ಲ ಅಲ್ಲ, ತಿಳಿತಾ? All right, Sahana. I'll think about it. You take care, huh? Bye. Bye, huh? Take care. ಅಪ್ಪ, ಏನಮ್ಮ? ಅಪ್ಪ ತಿಂಡಿ ತಿಂದ್ರಾ? ಹ್ಞೂನಮ್ಮ, ನಂದಾಯ್ತು. ಯಾವಾಗ ತಿಂದ್ರಿ? ನಾನು ನೋಡಲೇ ಇಲ್ವಲ್ಲ. ನಾನು ಆಗ್ಲೇ ತಿಂದೆ, ನೀನು ಇರಲಿಲ್ಲ ಅಷ್ಟೇ. ಆಗ ನೋಡಿದ್ರಾ, ನಾನು ಮಾತ್ರ ನಿಮ್ಮ ತಿಂಡಿ ಆಯ್ತಾ ಇಲ್ವಾ ಅಂತ ಕೇಳಿದೆ, ನೀವು ನನ್ನನ್ನು ಕೇಳಲೇ ಇಲ್ವಲ್ಲ. ಹೋಗಲಿ ಬಿಡಿ, ಇತ್ತೀಚೆಗೆ ನಿಮಗೆ ನಿಮ್ಮ ಮಗಳ ಬಗ್ಗೆ ಗಮನನೇ ಇಲ್ಲ. ಈ ಮಾತನ್ನು ನಾನು ನಿನಗೆ ಹೇಳಬೇಕು. ಈ ಮನೆಗೆ ಬಂದಾಗಿಂದ ನೀನು ತುಂಬ ಬದಲಾಗಿದ್ಯಮ್ಮ. ಅಪ್ಪ, ನಾನು ಬದಲಾಗಿದ್ದೀನಿ ಅಂತ ನಾನೇ ಎಲ್ರಿಗೂ ಹೇಳ್ತಿದ್ದೀನಿ. ಆದರೆ ನೀವು ಬದಲಾಗಿರೋದನ್ನು ನನ್ನ ಹತ್ರನೂ ಹೇಳ್ದೆ ಮುಚ್ಚಿಡ್ತಿದ್ದೀರಲ್ಲಪ್ಪ. ಅದೇ ಅಪ್ಪ, ನಿಮಗೆ ನನ್ನ ಮೇಲಿರೋ ಕೋಪನ ಹೇಳ್ಕೊಳ್ದೆ ಮುಚ್ಚಿಡ್ತಿದ್ದೀರಲ್ಲ, ಅದ್ರ ಬಗ್ಗೆ ಕೇಳಿದೆ. ಓ, ನನ್ನ ಅತಿಯಾದ ಕಾಳಜಿ ನಿನ್ನ ಕೋಪವಾಗಿ ಕಾಣಿಸ್ತಾ ಇದೆಯಾ? ಹಾಗಲ್ಲ ಅಪ್ಪ. ನೋಡು ಮಗಳೇ, ನನ್ನ ಕೋಪದ ಹಿಂದೆ ನಿನ್ನ ಭವಿಷ್ಯದ ಭಯ ಇದೆಯಮ್ಮ. ನನ್ನ ಮಗಳ ಜೀವನ ಏನಾಗುತ್ತೋ ಅನ್ನೋ ಆತಂಕ ಇದೆ. ಇವಾಗ ನನ್ನ ಜೀವಕ್ಕೆ ಏನಾಗತ್ತಪ್ಪ? ಯಾಕಿಷ್ಟು ಭಯ ಪಡ್ತಿದ್ದೀರಾ? ಈಗ ಆಗಿರೋದು ಸಾಲದ, ಇನ್ನೂ ಏನಾರ ಹೊಸದಾಗಿ ಆಗ್ಬೇಕಾ? ಅಪ್ಪ, ಲೈಫಲ್ಲಿ ಕಷ್ಟಗಳು ಚಲಿಸೋ ಮೋಡದ ಥರ, ಹೇಗೆ ಬರುತ್ತೋ ಹಾಗೆ ಹೊರಟೋಗತ್ತೆ. ಅಷ್ಟಕ್ಕೆಲ್ಲ ನಾವು ಕುಗ್ಬಾರ್ದು. ನಿನಗಿರೋಷ್ಟು ಧೈರ್ಯ ನನಗಿಲ್ಲಮ್ಮ. ನಾನು ನಿನ್ನ ಥರ ಯೋಚಿಸೋದಕ್ಕಾಗೋದಿಲ್ಲ. ನೀವು ನನ್ನ ಥರ ಯೋಚನೆ ಮಾಡಬೇಕು ಅಂದರೆ ಏನು ಮಾಡಬೇಕು? ಮೊದಲು ನಾವು ಈ ಜಾಗ ಬಿಟ್ಟು ಬೇರೆ ಕಡೆ ಹೋಗಬೇಕು. ನೋಡಮ್ಮ, ಸಮಸ್ಯೆ ಶುರುವಾಗ ಜಾಗದಲ್ಲಿದ್ದರೆ ಅದು ನಮ್ಮ ಬದುಕಿಗೆ ಸರಪಳಿಯಾಗಿ ಸುತ್ತಕೊಳ್ಳುತ್ತೆ. ಅದಕ್ಕೆ ಮೊದಲು ನಾವಿಲ್ಲಿಂದ ಹೊರಟು ಬಿಡ್ಬೇಕಮ್ಮ. ಸರಿ, ಹೊರಟೋಗೋಣ. ಆದರೆ ಎಲ್ಲಿಗೆ?
ಎಲ್ಲಿಗೆ ಹೋಗೋದು? ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ, ಅದ್ರ ವ್ಯವಸ್ಥೆ ನಾನು ಮಾಡ್ತೀನಿ. ಹೇಗೆ? ನನ್ನನ್ನು ಜೈಲಿಂದ ಬಿಡಿಸ್ಕೊಂಬಂದ್ರಲ್ಲ ಹಾಗಾ? ಅದೇ ಅಪ್ಪ, ನನ್ನನ್ನು ಜೈಲಿಂದ ಬಿಡ್ಸೋಕ್ಕೆ ರಾಜಿಯವ್ರ ಸಹಾಯ ತಗೊಂಡ್ರಲ್ಲ, ಹಾಗೆ ಇದಕ್ಕೂ ಅವ್ರ ಸಹಾಯನೇ ತಗೋತೀರಾ ಅಂತ ಕೇಳಿದೆ. ಜೀವ ಹೋಗುವಾಗ ಬಾಯಿಗೆ ಒಂದನಿ ನೀರು ಹಾಕಿದ್ರು ಅಂತ ಪ್ರತಿ ಸತಿ ಅವರನ್ನೇ ಕೇಳೋಕ್ಕಾಗತ್ತೆ ಮಕ್ಕಳೇ? ನೀವು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ ನೋಡಿ ಮತ್ತೆ ಅವ್ರ ಹತ್ರನೇ ಸಹಾಯ ತಗೋತೀರೇನೋ ಅಂತ ಅಂದ್ಕೊಂಡೆ. ತಗೊಂಡ್ರೆ ತಪ್ಪೇನಮ್ಮ ಇದೆ? ಹಾಂ ನೋಡಮ್ಮ, ಒಳ್ಳೆ ಜನ ನಮ್ಮ ಕೈ ಹಿಡಿತೀವಿ ಅಂತ ಮುಂದೆ ಬಂದಾಗ ಅವ್ರ ಸಹಾಯ ಪಡ್ಕೊಂಡು ಮೇಲೆ ಬರೋದು ಬುದ್ಧಿವಂತರ ಲಕ್ಷಣ. ನಾವು ಬುದ್ಧಿವಂತರಾಗೋದಕ್ಕೆ ನಮಗೆ ಆಶ್ರಯ ಕೊಟ್ಟವ್ರನ್ನ ದಡ್ರು ಮಾಡಬಾರ್ದಲ್ವಾ ಅಪ್ಪ? ನಿಮಗೆ ಗೊತ್ತಿದೆ ರಾಜಿಯವರು ಪುಟ್ಟಕ್ಕ ಮತ್ತು ಅವ್ರ ಮಕ್ಳಿಗೆ ಎಷ್ಟೆಲ್ಲ ಅನ್ಯಾಯ ಮಾಡಿದ್ದಾರೆ ಅಂತ. ಈಗ ನಾವು ಅವ್ರ ಆಶ್ರಯಕ್ಕೆ ಹೋದರೆ ಅದು ತಪ್ಪಾಗಲ್ವಾ? ಇಲ್ಲಿ ಸರಿ ತಪ್ಪು ತೂಕ ಹಾಕೋದಕ್ಕೆ ನಾವೇನು ದೇವರಲ್ಲಮ್ಮ. ಎಲ್ಲರೂ ಅವ್ರವ್ರ ಮೂಗಿನ ನೇರಕ್ಕೆ ಮಾತಾಡ್ತಾರೆ, ಅವ್ರವ್ರು ಸರಿ ಇರ್ತಾರೆ. ರಾಜಿ ಅಮ್ಮವ್ರು ಅಷ್ಟು ಕೆಟ್ಟವ್ರಲ್ಲಮ್ಮ. ಅನ್ನ ಬೆಂದಿದೆಯೋ ಇಲ್ವೋ ಅಂತ ನೋಡೋದಕ್ಕೆ ಒಂದು ಅಗಳ ಹಿಸಕ್ಕೆ ನೋಡಿದ್ರೆ ಸಾಕಮ್ಮ. ರಾಜಿ ಅಮ್ಮವ್ರು ಕೆಟ್ಟವ್ರಲ್ಲ. ನಮ್ಗವ್ರು ಯಾವತ್ತೂ ಕೆಟ್ಟದನ್ನು ಬಯಸಿಲ್ಲ. ಅವ್ರು ನಮಗೆ ಸಹಾಯನೇ ಮಾಡಿರೋದು. ನಾವು ಮುಳುಗ್ತಾ ಇರುವಾಗ ಹಣದ ಸಹಾಯ ಮಾಡಿ ಮತ್ತೆ ನಮಗೆ ಜೀವದಾನ ಮಾಡಿದ್ದಾರೆ. ಅವ್ರಿಗೆ ನಿಯತ್ತಾಗಿದ್ದರೆ ದೇವ್ರು ನಮ್ಗೆ ಯಾವತ್ತೂ ಅನ್ನಕ್ಕೆ ಮೋಸ ಮಾಡಲ್ಲಮ್ಮ. ಅಪ್ಪನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಯಾರಾದರೂ ಒಂದು ತುತ್ತು ಅನ್ನ ಹಾಕಿ 100 ತುತ್ತು ಕಲ್ಲು ಹಾಕಿದ್ರು ಅದು ನಮ್ಮ ಒಳ್ಳೇದಕ್ಕೆ ಅಂತ ಅನ್ಕೋತಾರೆ. ಅಪ್ಪನ ರಾಜಿಯವ್ರ ವಿಷಯದಲ್ಲಿ ಬದಲಾಯಿಸೋದು ಕಷ್ಟ ಇದೆ. ಅದ್ಯಾಕೆ ನಾನು ಇಲ್ಲಿ ಕರ್ಕೊಂಬಂದಿದ್ಯಾ? ಬಾಲ ಸುಟ್ಬೇಕು ನಂಗೆ ಒದ್ದಾಡ್ತಿದ್ಯಲ್ಲ, ಬಾಲಕ್ಕೆ ಮದ್ದು ಸಿಗೋದಿಲ್ಲ, ಅದಕ್ಕೆ ಕರ್ಕೊಂಬಂದೆ. ಅದೇನು ಮಾತಾಡ್ತೀಯೋ ಒಂದು ಅರ್ಥ ಆಗಕ್ಕಿಲ್ಲ. ನಿನಗೆ ಅರ್ಥ ಆಗಂಗೆ ಹೇಳ್ತೀನಿ, ಕೇಳಿಸ್ಕೊ. ಕಂಟಿ ಸೂತ್ರ ಇದ್ದಿದ್ದು ಸ್ನೇಹನ ಕೈನಾಗೆ. ಈಗ ಸ್ನೇಹ ಗೊಟಕ್ಕಂದು ಆ ಕಂಟಿ ಅತಂತ್ರವಾಗಿ ಹಾರಾಡ್ತಾವನೆ. ಅವ್ನು ಹಿಡಿದು ನೆಟ್ಟಾಗಿ ಮಾಡೋ ಶಕ್ತಿ ಇರೋದು ಪುಟ್ಟಕ್ಕನ ಕೈಗೆ. ಅದಕ್ಕೆ ನಾನು ಇಲ್ಲಿ ಕರ್ಕೊಂಬಂದೆ. ಅಂದರೆ ಪುಟ್ಟಕ್ಕಂಗೆ ಮಸ್ಕ ಹೊಡೆದ್ರೆ ಕಂಟಿ ಕಲಿನ ಬಿಟ್ಬಿಡ್ತಾನಾ? ಮುಟ್ಬಿಡಂಗೆ ಮಾಡಿದ್ರಾಯ್ತು. ಬಾ ಪುಟ್ಟಕ್ಕ, ಪುಟಕ, ಓ ನಂಜವ, ಏನು ರಾಜವ, ಇಬ್ಬರು ಒಟ್ಟಿಗೆ ಬಂದ್ಬಿಟ್ಟಿದ್ರಿ? ನೀನು ತಾವಸಿ ಮಾತಾಡೋದಿತ್ತು, ಅದಕ್ಕೆ ಬಂದು. ಬನ್ನಿ ಒಳಗೆ ಬನ್ನಿ. ಬೇಡ, ಇಲ್ಲೇ ನಿಂತ್ಕೊಂಡು ಮಾತಾಡುಮ್ಮ. ಹಂಗಂದ್ರೆ ಹೆಂಗೆ? ಬಿಸ್ಲಾಗ ಬಂದಿದ್ರಿ, ಹೊಸಿ ಮಜ್ಜಿಗೆ ಕೊಡ್ತೀನಿ ಕುಡಿಯುರಂತ. ಅಯ್ಯೋ ಅದೆಲ್ಲ ಏನು ಬೇಡ ಪುಟ್ಟಕ್ಕ. ಸುಮ್ಕಿರು ನಂತ. ನಿಂತ್ಕ ಪುಟ್ಟಕ್ಕ. ಬೇಡ ಅಂತ ಹೇಳೋದ್ ಮ್ಯಾಕು ಅಲ್ಲದ ಗಂಡನ ಮುದ್ದೆ ಯಾಕೆ ಮಾಡಿಯಾ? ಮತ್ತೆ ಪುಟ್ಟಕ್ಕ, ಇನ್ನೊಂದು ಸಮಾಚಾರ. ಸಾನನ್ ಮೆಸ್ನಾಗೆ ವ್ಯಾಪಾರ ಎಲ್ಲ ಹೆಂಗಾಯ್ತೈತೆ? ಯಾವ್ರದಯ್ಯ ಚಂದಕ್ಕಾಯ್ತ. ಪೂಜೆಗೆ ನಾ ಬಂದೀನಿ ಅಂದ್ಮ್ಯಾಕೆ ವ್ಯಾಪಾರ ಚಂದಾಗದೆ ಇರ್ತದ? ಯೋನು ನಿಮ್ಮೆಲ್ಲರ ಆಶೀರ್ವಾದ. ಸುಮಾ ಸಾನ ಎಲ್ಲಿ? ಸುಮ್ಮ ಕಾಲೇಜ್ಗೆ ಹೋಗಿರ್ತಾಳೆ, ಸಾನ ಮೆಸ್ಗೆ ಹೋಗಿರ್ತಾಳೆ. ಅದನ್ನ ನೋಡ್ಕೊಂಡಿಲ್ವೇ ನಾವು ಬಂದಿದ್ದು. ಅಂದರೆ ನೀವು ಒಬ್ಬಳೆ ಮೆಸ್ದಾಗಿರ್ತೀಯ, ಕಷ್ಟ ಸುಖ ಮಾತಾಡಮ್ಮ ಅಂತ ಬಂದು. ಅಯ್ಯೋ, ಕಷ್ಟ ಸುಖ ಮಾತಾಡೋದು ಏನು ಎಲ್ಲ ನಿಮಗೆ ಗೊತ್ತಿರೋದೇ ಅಲ್ವೇ? ಏನ್ರಪ್ಪ ನೀವಿಬ್ರು ಅಂಥವೇನಾರ ಬ್ಯಾರೆ ಮಾತಾಡ್ದಿತ್ತೆ? ಏನು ಇಲ್ಲ ಪುಟ್ಟಕ್ಕ, ಊರ್ ಜನಗಳೆಲ್ಲ ಆ ಸಿಂಗಾರಮ್ಮನ ಮಗ ಕಲಿದ್ನಲ್ಲ, ಅವನ ನೀನು ಹಳಿಯ ಕಂಟಿ ಎತ್ತಾಕೊಂಡೋಗವನೆ ಅಂತ ಮಾತಾಡ್ಕೊಂತಿದ್ರು. ಈಸಿದ ಬಗ್ಗೆ ನೀ ಏನಾರು ಗೊತ್ತೇ? ಅಯ್ಯೋ ದೇವ್ರೆ, ಸಿರಿ ಕೊಲೆ ನಡ್ಕೊಂಡೋಗವನ? ಯಾಕೆ ಪುಟ್ಟಕ್ಕ, ಈಸಿಯ ನಿನಗೆ ಗೊತ್ತಿಲ್ವೇ? ಇಲ್ಲ ರಾಜವ್ವ, ನಂಗೆ ದಿಟ್ವಾಲು ಗೊತ್ತಿಲ್ಲ. ಏನು ಪುಟ್ಟಕ್ಕ ಹಿಂಗಂದಿಯ? ನೀನು ಹಳಿಯೋ ನಿಂತಾವ ಏನು ಹೇಳ್ದೆ ನೀ ಕೆಲಸ ಮೇಲೆ ಮಾಡೋಣ? ನಂಜವ್ವ, ನಮ್ಮ ಸಿರಿ ಸ್ನೇಹ ಸತ್ಮ್ಯಾಕೆ ಶಾನ ಬದಲಾಗ್ಬಿಟ್ಟವನೆ. ದಿಟ್ಟವಾಗ್ಲೂ ನಂಗೆ ಈಸಿಯಾಗಿ ಗೊತ್ತಿಲ್ಲ. ನೋಡು, ಮನೆಯವ್ರಿಗೆ ಮನೆ ಅಳಿಯ ಏನ್ ಮಾಡ್ತಾ ಇದ್ದಾನೆ ಅಂತಾನೆ ಗೊತ್ತಿಲ್ಲ. ಅಲ್ಲ ಕಣ್ ಪುಟ್ಟಕ್ಕ,
ಈಗಾಗಲೇ ಮಗಳನ್ನ ಕಳ್ಕೊಂಡು ಎದೆ ಬಡ್ಕೊಂಡು ಕುಂದಿದ್ಯಾ. ಈಗ ಅವಳಿನು ಜೈಲಿಗೆ ಕಳಿಸ್ಬಿಟ್ಟು ಬಾಯಿ ಬಡ್ಕೋಬೇಕು ಅನ್ಕೊಂಡಿದ್ಯಾ? ಅಯ್ಯೋ ಇದೇನು ಅಂಜವ ಹಿಂಗಂತಿದೀಯೇ? ಸಿರಿ ಜೈಲ್ಗೆ ಹೋಗೋದನ್ನ ನಾ ಬಯಸ್ತೀನಿ. ನೀನು ಹೇಳಲಿಲ್ಲ ಅಂತಂದ್ರು ಅವನು ಅದನ್ನೇ ತಾನೇ ಮಾಡ್ತಿರೋದು. ನೋಡು ಪುಟಕ್ಕ, ಈಗಾಗಲೇ ಬಂಗಾರಮ್ಮ ಹಾಸಿಗೆ ಇಟ್ಕೊಂಡು ಕುಂತವಳೆ. ಇಂಥ ಟೈಮ್ನಾಗೆ ತನ್ನ ಮಗ ಕ್ವಾಲೆ ಮಾಡಿ ಜೈಲ್ಗೆ ಹೋಯ್ತಾನೆ ಅಂದರೆ ಬದುಕ್ತಾಳೆ ಅವಳು? ಅಯ್ಯೋ ಶಿವನೇ, ಚೋನ್ ಮಾಡೋಣ ನಂಜವ. ಸಿರಿ ನನ್ನ ಮಾತನ್ನೇ ಕೇಳ್ತಿಲ್ಲ. ಏನು ಪುಟಕ್ಕ ಹಿಂಗಂದೀಯ? ನನ್ನ ಮಾತು ಕೇಳಕ್ಕಿಲ್ಲ ಅಂದ್ರೆ ಹಂಗೆ ಬಿಟ್ಬಿಡಕ್ಕಾಯ್ತದ? ಕೇಳಂಗೆ ಮಾಡ್ಬೇಕಪ್ಪ. ಅಯ್ಯೋ ನಾನು ಹೇಳಿದ್ರು ಸಹಿತ ಕೇಳ್ತಾ ಇಲ್ವೇ? ಹಂಗಂತ ಕೈ ಕಟ್ಕೊಂಡು ಕೂರಕ್ಕಾಗತ್ತ ಪುಟ್ಟಕ್ಕ? ಪುಟಕ್ಕ, ಈಗಲೇ ಫೋನ್ ತಗೊಂಡು ಆ ಕಂಟಿಗೆ ಕಲ್ಲಿನ ಬಿಟ್ಬಿಡು ಅಂತ ಹೇಳು. ಹ್ಞೂ ಪುಟ್ಟಕ್ಕ, ದೊಡ್ಡ ಮನೆ ಮಗ ಜೈಲ್ಗೆ ಹೋಗಿ ಕೂತ್ಕೊಂಡ್ರೆ ಏನು ಸಂದಾಕಿರುತ್ತೆ ನೀನೇ ಹೇಳು. ನೀನು ಫೋನ್ ಮಾಡಿ ಹೇಳು, ಅವ್ನು ನಿನ್ನ ಮಾತು ಕೇಳ್ತಾನೆ. ಹಂಗಲ್ಲ ಕಣ್ರವ. ಪುಟಕ, ನನ್ಗೆ ಯಾಕೋ ನಿನ್ನ ಮ್ಯಾಕೆ ಅನುಮಾನ ಬರ್ತದೆ. ಕಂಟಿ ಜೈಲ್ಗೆ ಹೋಗ್ಲಿ ಅಂತ ನಿನ್ನ ಮನ್ಸ್ದಾಗ ಆಯ್ತೋ ಏನೋ? ಅಯ್ಯಯ್ಯೋ ಎಂತ ಮಾತಾಡ್ತೀವಿ ನಂಜವ್ವ? ಮತ್ತಿನ್ನೇನು ನಿಂತ್ಕೊಂಡು ಮೀನ ಮೇಸಿ ಎಣಿಸ್ತಿದ್ಯೇ? ಹೋಗಿ ಫೋನ್ ಎತ್ಕೊಂಬ, ಹೋಗು, ಹೋಗಿ ಫೋನ್ ತಗೊಂಬ, ಹೋಗು. ತಡಿ ತಡಿ ತತ್ತೀನಿ ತಡಿ.